ತುಂಬೋದಿದೆ ಅಷ್ಟನ್ನು ತುಂಬಿಕೊಳ್ಳಿ. ಜಾನುವಾರುಗಳಿಗೆ ಮತ್ತು ಕುರಿಗಳಿಗೆ ಬೇಗ ನೀರನ್ನು ಕುಡಿಸ್ರಿ. ಮತ್ತೆ ಈ ವಿಷಯವಾಗಿ ಎಲ್ಲಿಯೂ ಯಾರ ಹತ್ರನೂ ಮಾತಾಡಬೇಡಿ. ಮಾಮ, ಇದೇನ್ ಚಮತ್ಕಾರ ಮಾಡಿದ್ರಿ ನೀವು? ಮಾಮ, ಈ ಕೂಡಲೇ ನೀರು ತುಂಬಿಸ್ಕೊಳ್ತೀನಿ. ಅರೆ, ಮಾರ್ಗ ಹುಡ್ಕಕ್ಕೆ ಆಬಾ ಇದಾರಲ್ಲ, ಅದನ್ನ ನಮ್ಮ ಆಬಾನೇ ಮಾಡ್ತಾರೆ. ಇಲ್ಲಿವರೆಗೂ ನಮ್ಮ ಸಮಸ್ಯೆ ಎಲ್ಲ ಆಬಾ ಅವ್ರ ಹತ್ರನೇ ಹೇಳಿರೋದು. ನಾನು ಹೇಳ್ತಿರೋ ಸರಿ ಇದೆ ಅಲ್ವಾ? ಹೌದೌದು. ಅರೆ, ಇದಕ್ಕೆಲ್ಲ ಯಾಕೆ ವಾದ ಮಾಡ್ತಾ ಇದೀಯಾ? ನಿಮ್ಗೇನ್ ಮಾಡೋದಿದ್ಯಾ ಅದನ್ನ ಮಾಡಿ. ಆದ್ರೆ ನಮ್ಮ ಮಾಮ ಊರೊಳಗೆ ಬರ್ತಾ ಇದ್ದಾರೆ ಅಂದ್ರೆ ಬರ್ಲಿ ಬಿಡಿ. ಮಾಮ ನಮಗೆ ಗುರು ಆಗಿದ್ದಾರೆ, ಅವ್ರು ಅದನ್ನ ನೋಡ್ಕೊಳ್ತಾರೆ. ಇಲ್ಲಿ ನೋಡಿ, ನಾನು ನಿಮ್ಗೆ ಈಗಲೇ ಹೇಳ್ತಾ ಇದ್ದೀನಿ, ಸುಮ್ಮನೆ ನಿಮ್ ತಲೆಗೆ ಬಂದಿದ್ದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಸುಮ್ಮನೆ ತೊಂದರೆ ಆಗುತ್ತೆ. ನೀವು ನಮ್ಗೆ ಹೇಳ್ಕೊಡೋದಕ್ ಬರ್ಬೇಡಿ ಏನ್ ಮಾಡ್ಬೇಕು ಅಂತ. ನಾವು ನಮ್ದು ನೋಡ್ಕೊಳ್ತೀವಿ. ನಡೀರಪ್ಪ. ಸ್ವಲ್ಪ ನಿಂತ್ಕೊಳ್ಳಿ, ಇದನ್ನೆಲ್ಲ ಆವಾಗ ಹೇಳ್ತೀನಿ ನಾನು. ಆಬಾ 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 ಆಬಾ, ಈ ಊರೊಳಗೆ ಮಾಮ ಬರ್ತಿದ್ದಾರೆ. ಯಾರ್ ಮಾಮ? ಬಾಳು ಮಾಮ. ಅರೆ, ಬಾಳು ಮಾಮ ಯಾರು? ಅವ್ರ ದೇವ್ರು ಅಂತ ಜನ ಹೇಳ್ತಾರೆ. ಅರೆ, ಯಾವ ದೇವ್ರು ಮತ್ತೆ ಎಂತ ದೇವ್ರು? ಊರಲ್ಲಿ ಬಾಪು ಮುರಾರಿ ಇದಾರಲ್ಲ, ಅವರು ಮಾಮ ಅವ್ರನ್ನ ಊರೊಳಗೆ ಕರೀತಿದ್ದಾರೆ. ಅವ್ರೇನಾದ್ರೂ ನನ್ನ ಅನುಮತಿ ತಗೊಂಡಿದ್ದಾರಾ? ಈ ಊರಲ್ಲಿ ಯಾರೇ ಏನೇ ಮಾಡ್ಬೇಕು ಅಂತಂದ್ರೆ ಮೊದಲು ನನ್ನನ್ನ ಕೇಳ್ಬೇಕು, ಗೊತ್ತಲ್ವಾ ನಿಮ್ಗೆ? ಮತ್ತೆ ಅವರು ಆ ಮಾಮ ಅವ್ರನ್ನ ಈ ಊರೊಳಗಡೆ ಹೇಗ್ ಕರೆದ್ರು? ಆಬಾ, ಅದೇ ನಿಮಗ್ ಗೊತ್ತಾಗ್ಬೇಕು ಅಂತ ನಾವ್ ಹೇಳ್ಬೇಕು ಅಂತ ಬಂದಿದೀವಿ. ಆಬಾ, ಈ ಬಾಪು ಮತ್ತೆ ಮುರಾರಿ ಅವ್ರ ಮನ್ಸಿಗೆ ಏನ್ ಬರುತ್ತೋ ಅದನ್ನ ಮಾಡ್ತಾರೆ. ಅವ್ರಿಗೇನಾದ್ರೂ ಹೇಳಕ್ ಹೋದ್ರೆ ನಮ್ ಮಾತೇ ಕೇಳೋದಿಲ್ಲ. ಅವ್ರಿಗೆ ಸರಿಯಾಗಿ ಒಂದ್ಸಲ ಬುದ್ಧಿ ಕಲಿಸ್ಬೇಕು. ಹೌದು ಆಬಾ, ಊರೊಳಗೆ ಆ ಬಾಳು ಮಾಮ ಬಂದ್ರೆ ಅವ್ರ ಪೂಜೆ ಆಗುತ್ತೆ. ಹೂವು, ಪ್ರಸಾದ, ನೈವೇದ್ಯ, ಊಟ ಎಲ್ಲ ಆಗುತ್ತೆ. ಇಲ್ಲ 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 ಇಲ್ಲ, ಹೀಗೆಲ್ಲ ಆಗೋದಕ್ ಬಿಡೋದಿಲ್ಲ. ನಾನಿಲ್ಲಿವರೆಗೂ ಈ ಊರಿಗೆ ಎಷ್ಟೆಲ್ಲ ಮಾಡಿದ್ದೀನಿ, ಅದು ಬೇರೆಯವ್ರಿಗೆ ತೆಂಗಿನಕಾಯಿ, ಊದ್ಬತ್ತಿ, ಹೂಗಳಿಂದ ಅರ್ಚನೆ ಮಾಡೋದಕ್ಕ. ಮತ್ತೆ ನಾನು ಅದ್ರ ಸಲುವಾಗಿ ಜನರನ್ನ ಸ್ವತಂತ್ರವಾಗಿ ಬಿಟ್ಟಿಲ್ಲ. ನಾವು ಅದನ್ನೇ ಹೇಳಿದ್ವಿ, ಆಬಾ ಇದಾರಲ್ಲ ಊರಲ್ಲಿ ನೋಡ್ಕೊಳಕ್ಕೆ ಅಂತ. ಆದ್ರೆ ಯಾರು ನನ್ನ ಮಾತನ್ನು ಕೇಳಲಿಲ್ಲ.
ಅರೆ ಅವ್ನ್ ನೋಡು, ಯಾರವನು? ಬಾಳು ಮಾಮ. ಅವನು ಈ ಊರೊಳಗಡೆ ಬರಬಾರ್ದು. ಅವನು ಈ ಊರೊಳಗಡೆ ಬರೋದಿಲ್ಲ, ಅದನ್ನ ಗಮನದಲ್ಲಿಟ್ಕೊಳ್ಳಿ. ಆದ್ರೆ ಅಬ್ಬ, ಊರ್ ಜನ ಎಲ್ಲ ಅವ್ರನ್ನ ಆಗ್ಲೇ ಕರೆದಿದ್ದಾರೆ. ಆ ಮುರಾರಿ ಮತ್ತೆ ಬಾಪುಗ್ ಹೋಗಿ ಹೇಳಿ, ಇಲ್ಲಿ ನನ್ನನ್ನ ಕೇಳದೆ ಹೊರತು ಹೀಗೆ ಯಾರನ್ನಾದ್ರೂ ಊರೊಳಗಡೆ ಕರೆಯೋದ್ ಬೇಡ ಅಂತ. ಅವ್ರಿಗೆ ಹೇಗೆ ಹೇಳೋದು ಇದನ್ನ? ಹೇಳೋದು ಅಂದ್ರೆ ನಾನು ಹೇಳಿದ್ದೀನಿ ಅಲ್ವಾ? ಮತ್ತೆ ಅವ್ರಿಗೆ ಇದನ್ನು ಹೇಳಿ, ಅವ್ರೇನಾದ್ರೂ ಈ ಆಬನ್ ಮಾತನ್ನ ಕೇಳಿಲ್ಲ ಅಂದ್ರೆ ಆಗ ಅವ್ರಿಗೆ ತುಂಬಾ ತೊಂದರೆ ಆಗುತ್ತೆ. ಗೊತ್ತಾಯ್ತಾ? ಹೌದೌದು. ಮತ್ತೆ ಹೊರಡಿ. ಆಯ್ತಾಯ್ತು. ಅಕ್ಕ, ನಾನಿನ್ ಹೊರಡ್ತೀನಿ. ಎಷ್ಟೋ ಹೊತ್ತಿಂದ ಇಲ್ಲೇ ಕೂತಿದ್ದೀನಿ. ಅಯ್ಯೋ ಹೋಗುವಂತೆ ಇರು, ಇಷ್ಟೊಂದು ಅವಸರ ಯಾಕೆ? ಹೌದು, ಇವ್ರು ಬಂದ್ ಹೇಳ್ತಾರೆ ಅಷ್ಟೊತ್ತಿಂದ ಇಲ್ಲೇ ಕೂತಿದ್ಯಾ ಅಂತ. ಅಲ್ಲಿ ನೋಡು, ನೀನ್ ಹೆಸರು ಹೇಳ್ತಿದ್ದಂಗೆ ಬಂದ್ಬಿಟ್ರು. ಏನಾಯ್ತು? ಮಾಮ ಅವ್ರನ್ನ ಭೇಟಿ ಆದ್ರ? ಹೌದು. ಮತ್ತೆ ಊರಲ್ಲಿ ಏನ್ ಪರಿಸ್ಥಿತಿ ಇದೆಯೋ ಅದನ್ನ ಮಾಮ ಅವ್ರಿಗೆ ಹೇಳಿದೀವಿ. ಅದಕ್ಕೆ ಮಾಮ ಹೇಳಿದ್ದಾರೆ ನಾನು ಊರೊಳಗಡೆ ಬರ್ತೀನಿ ಅಂತ. ದೇವ್ರೆ, ಮಾಮ ಊರೊಳಗಡೆ ಬಂದ್ರೆ ತುಂಬಾ ಒಳ್ಳೇದಾಗತ್ತೆ ನೋಡಿ. ಹಾಗೆ ಊರವ್ರೆಲ್ರಿಗೂ ಹೇಳಿದ್ದೀನಿ. ಆದ್ರೆ ಚಾವಡಿ ಹತ್ರ ಸ್ವಲ್ಪ ಜನ ಅವ್ರ ಹೆದರಿಕೆ ಆಗ್ತಾ ಇದ್ರು. ಜನಗಳಿಗೆ ಬೇರೆ ಏನು ಕೆಲ್ಸ ಇಲ್ಲ, ನೀವ್ ಅವ್ರ ಕಡೆ ಗಮನ ಕೊಡ್ಬೇಡಿ. ಅರೆ ಅತ್ಗೆ, ಆ ಅಬಾನಿಗ್ ಗೊತ್ತಾದ್ರೆ ನಮ್ಮ ಮೇಲೆ ವಿರೋಧ ಮಾಡ್ತಾನೆ ಅಲ್ವಾ? ಹಾಗೆ ಅತ್ತಿಗೆ ಮಾವ ಅವ್ರನ್ನ ಸ್ವಾಗತ ಮಾಡ್ಬೇಕು, ಅವ್ರಿಗೆ ಗೌರವ ಆಧಾರಗಳನ್ನ ತೋರಿಸ್ಬೇಕು. ಮತ್ ಇಂಥ ಪರಿಸ್ಥಿತಿಲಿ ಅದನ್ನೆಲ್ಲ ನಾವ್ ಹೇಗ್ ಮಾಡೋದು? ನೀವ್ ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡಿ. ಮಾಮ ಊರೊಳಗ್ ಬಂದ್ರೆ ನಾವ್ ಸರಿಯಾಗಿ ನೋಡ್ಕೊಳ್ಳೋಣ. ಹಾರ ಹೆಣಿಯೋಣ, ಮಾಮ ಅವ್ರ ಕಾಲ್ ತೊಳಿಯೋಣ, ಅವ್ರಿಗೆ ಆರತಿ ಮಾಡೋಣ. ಅದಕ್ಕೆ ಇವ್ರಿಗೆ ಯಾಕೆ ಹೆದರ್ಬೇಕು? ಹೌದು ಬಿಡಿ, ಅವರು ನಮ್ ದೇವ್ರು. ನಮ್ ದೇವ್ರನ್ನ ಗೌರವಿಸೋದು ಆದರ್ಸೋದು ಯಾರಿಗೆ ಕೇಳ್ಬೇಕು? ನಾವಿಬ್ರು ಮಾಮ ಅವ್ರ ಸಲುವಾಗಿ ಹೋಳಿಗೆ ಅಡ್ಗೆ ಮಾಡೋಣ. ಮಾಮ ಅವ್ರು ಬರ್ಲಿ, ನಮ್ಗೆಲ್ಲ ಒಳ್ಳೇದಾಗತ್ತೆ. ಹಾ, ಅವ್ರಿಗೆ ಅನ್ಸುತ್ತೆ ಊರಲ್ಲಿ ಅವ್ರದೇ ನಡಿಬೇಕು ಅಂತ. ಅವ್ರಿಗೇನ್ ಮಾಡೋಕ್ಕಾಗುತ್ತೋ ಮಾಡ್ಲಿ. ಈ ಊರಲ್ಲಿ ಬರ ಬಂದಿದೆ, ಅದಕ್ಕೆ ಅವ್ರೇನು ಮಾಡ್ತಿಲ್ಲ. ಮತ್ತೀಗ ಮಾಮ ಅವ್ರು ಬರ್ತಾರೆ ಅಂದ್ರೆ ವಿರೋಧ ಮಾಡ್ತಾರಾ? ಸರಿ, ಈಗೆಲ್ಲ ನಿರ್ಧಾರ ಆಯ್ತಲ್ವಾ? ಹೌದು, ನಿಮ್ಗೆ ಎಷ್ಟು ಜನರನ್ನ ಕೂಡ್ಸಕ್ಕಾಗುತ್ತೋ ಅಷ್ಟು ಜನರನ್ನ ಕೂಡ್ಸಿ. ಮಾಮ ಅವರು ನಮ್ಮ ಅಂಗಳಕ್ಕೆ ಬರ್ಲಿ, ಅವ್ರ ಕಾಲ್ ಧೂಳಿಂದ ನಮ್ಮ ಮನೆಗೆ ಒಳ್ಳೇದಾಗ್ಲಿ. ಮೊದಲು ನೀವು ಮಾಮ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ, ನೀವು ಮಾಮ ಅವ್ರನ್ನ ಭೇಟಿ ಮಾಡಿ, ಮತ್ತೆ ಬಾಕಿ ಎಲ್ಲದನ್ನ ಆಮೇಲೆ ಮಾತಾಡೋಣ.
ಏನ್ರಪ್ಪ ಏನಾಯ್ತು? ಏನು ಇಲ್ಲ ಮಾಮ. ಮತ್ ಅವ್ರೇನ್ ನಿನ್ ಹತ್ರ ಮಾತಾಡ್ತಾ ಇದ್ರು? ಮಾಮ ಅವ್ರು ಹೇಳ್ತಾ ಇದ್ರು ಊರಲ್ಲಿ ಒಬ್ಬ ಹಬ್ಬ ಅಂತ ಒಬ್ಬ ಇದಾರಂತೆ. ಅವ್ರು ಯಾವಾಗ್ಲೂ ಪೂಜೆ ಮತ್ತೆ ಇನ್ನೇನೋ ಮಾಡ್ತಾ ಇರ್ತಾರಂತೆ. ಸರಿ, ಮತ್ತೆ ಮಾಮ ನೀವು ಊರೊಳಗಡೆ ಹೋಗೋದು ಅವನಿಗೆ ಬೇಡವಾಗಿದೆ. ಯಾಕೆ? ಅರೆ ನಾನೇನು ಅವನಿಗೆ ತೊಂದರೆ ಕೊಡಲು ಹೋಗ್ತಿದ್ನ? ಇಲ್ಲ ನನಗೆ ಅವನ ಹತ್ರ ಏನಾದ್ರೂ ವೈರತ್ವ ಇದೆಯಾ? ಯಾರಿಗ್ ಗೊತ್ತು ಮಾಮ, ಇವ್ರು ಹಾಗೆ ಹೇಳ್ತಿದ್ದಾರೆ. ಇಲ್ಲಿ ನೋಡಿ, ನಾನು ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಹೋಗ್ಬಾರ್ದು ಅನ್ನೋದನ್ನ ನಾನು ನಿರ್ಧಾರ ಮಾಡ್ಕೋತೀನಿ. ಯಾರದ್ದು ನನಗೆ ಎಂತಹದ್ದು ಬಂಧನವಿಲ್ಲ. ಮಾಮ ಇವ್ರು ಹೀಗೆ ಹೇಳ್ತಾ ಇದ್ರು, ಹಬ್ಬ ಅನ್ನೋರು ಊರಿನ ಸಲುವಾಗಿ ತುಂಬಾ ಮಾಡಿದ್ದಾರೆ ಅಂತ. ಅದಕ್ಕೇನೆ ಅವನಿಗೆ ಊರೊಳಗೆ ಬೇರೆ ಯಾರು ಬರೋದು ಇಷ್ಟ ಇಲ್ಲ ಅಂತ. ಅರೆ ನಾನೇನಲ್ಲಿ ಪೂಜೆ ಮಾಡಲು ಹೋಗ್ತಿದ್ನ ಏನ? ಇಲ್ಲ ಯಾರ್ದಾದ್ರೂ ಹೊಟ್ಟೆ ಹೊಡೆಯಕ್ ಹೋಗ್ತಾ ಇದ್ನ? ಇಲ್ಲಿ ನೋಡಿ, ಅವನಿಗೆ ಏನ್ ಮಾಡೋದಿದೆ ಅದನ್ನ ಮಾಡ್ಲಿ ಅವನು. ಆದ್ರೆ ಮಾಮ ನಾವ್ ಅಲ್ಲಿಗೆ ಹೋಗೋದಾ ಅಥವಾ ಇಲ್ಲೇ ಇರೋದಾ? ಅರೆ ದತ್ತು, ನೀನು ಹುಚ್ಚನ ಅಥವಾ ಪೆದ್ನ? ನಾನು ಮಾತು ಕೊಟ್ಟಿದ್ದೇನೆ ಅಲ್ವಾ ಆ ಬಾಪು ಮತ್ತೆ ಮುರಾರಿಗೆ, ಮತ್ತೆ ಹೋಗುವುದೇ ಸರಿ. ಅದಕ್ಕೆ ಅವನ್ ಗುರಿ ಹತ್ಕೊಂಡ್ರೆ ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಹತ್ಕೊಳ್ಳಿ, ಅದಕ್ಕೆ ನಾನೇನ್ ಮಾಡ್ಲಿ? ಇಲ್ಲಿ ನೋಡು, ನಾವು ನಮ್ಮ ಜನರ ಸಲುವಾಗಿ ಹೋಗುವುದು ಅಂತ ಮಾತು ಕೊಟ್ಟಿದ್ದೇವೆ, ಮತ್ತೆ ಹೋಗೋದೆ. ಅವರ ಸಲುವಾಗಿ ಏನಾದ್ರೂ ಮಾಡಕ್ಕೆ ಆದ್ರೆ ಮಾಡೋದು. ಮಾಮ ಜನರದು ತುಂಬಾ ಕೆಟ್ಟ ಪರಿಸ್ಥಿತಿ ಇದೆ. ಮತ್ತೆ ಇಷ್ಟು ದಿವಸ ಅವನು ಸುಮ್ಮನೆ ಯಾಕೆ ಕೂತ್ಕೊಂಡಿದ್ದಾನೆ? ಊರ್ನವರ ಪರವಾಗಿ ಅವನು ಯಾಕೆ ಏನು ಮಾಡ್ಲಿಲ್ಲ? ಈಗ ನಾವ್ ಅದನ್ನ ಹೇಗೆ ಹೇಳೋದು ಮಾಮ? ಇಲ್ಲಿ ನೋಡಿ, ಅಲ್ಲಿಗೆ ಹೋಗೋದು ಅಂತ ಒಂದ್ಸಲ ನಿರ್ಧಾರ ಮಾಡಿದ ಮೇಲೆ ಅಲ್ಲಿಗೆ ಹೋಗೋದೆ. ಈಗ ಹೀಗೆ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದು ಬೇಡ. ಮನೆಯೊಳಗ್ ಬರ್ಲೇನಮ್ಮ? ಅದನ್ನೇನ್ ಕೇಳ್ತೀಯ? ಬಾ ಒಳಗೆ ಬಾ. ಬಾ ಬಾಪು, ಕೂತ್ಕೋ ಕೂತ್ಕೋ. ಅರೆ ಬೇವಾ, ನೀನು ಬಂದಿದ್ಯಾ? ನಾವಿಲ್ಲಿಗೆ ಬರ್ಬೇಕಾದ್ರೆ ಇವನು ದಾರಿಲ್ ಭೇಟಿ ಆದ ನಮ್ಗೆ, ಮತ್ ಎಲ್ರೂ ಜೊತೆಗೂಡಿ ಬಂದ್ವಿ. ಆದ್ರೆ ಇವನೇನ್ ಹೇಳ್ತಾನ ನೋಡು. ಈಗ ಬೇವಾ ಬಂದಿದ್ದಾನೆ ಅಂದ್ರೆ ಅಬ್ಬ ಅವ್ರ ವಿಷಯ ಏನೋ ತಂದಿರ್ತಾನೆ, ಹೌದಲ್ವೇನೋ? ಹೌದು, ಆಬಾ ಅವ್ರ ಭಕ್ತ ನಾನು. ನಿಮ್ ಸಲುವಾಗಿ ಸಂದೇಶ ಕಳಿಸಿದ್ದಾರೆ, ಅದನ್ನ ಹೇಳಕ್ಕೆ ಅಂತ ಬಂದಿದ್ದೀನಿ. ಅಯ್ಯೋ ಅಣ್ಣ, ಮೊದ್ಲು ಕುತ್ಕೊಳ್ಳಿ, ನೀರ್ ಕುಡೀರಿ. ನನಗೆ ನೀರು ಬೇಡ, ಏನು ಬೇಡ. ಆಬಾ ಅವರ ಸಂದೇಶ ಕಳಿಸಿದ್ದಾರೆ. ಊರೊಳಗೆ ಯಾವ್ದೋ ದೇವ್ರ ಋಷಿನ ಅದೇ ಕರೆಸ್ತೀರಾ? ದೇವ್ರ ಋಷಿ ಅಂತ ಏನು ಹೇಳ್ತಿದ್ಯಾ? ಮಾಮ ಅವರು ನಮ್ ದೇವ್ರು, ಅವರು ನಮ್ ಗುರು. ಅದೇನಿಲ್ಲ, ಆಬಾ ಅವರು ಹೇಳಿದ್ದಾರೆ ಮಾಮ ಅವ್ರು ಏನಾರ ಕರ್ಕೊಂಬಂದ್ರೆ ನೀವು ಸರಿಯಾಗಿ ಅನ್ಭವಿಸ್ತೀರಾ ಅಂತ. ಹೌದು, ಅದಕ್ಕೆ ನಿಮ್ದು ಏನಿದೆಯೋ ಅದನ್ನ ನೋಡ್ಕೊಂಡಿರಿ. ಮತ್ತೆ ಮಾಮ ಅವ್ರಿಗೆ ಹೇಳಿ ಈ ಊರೊಳಗೆ ಬರಬಾರ್ದು ಅಂತ. ಅಯ್ಯೋ, ಹಾಗೆ ಹೇಳ್ತೀರಾ? ಎಷ್ಟೊಂದು ವರ್ಷಗಳಿಂದ ನಾವು ಅವ್ರ ಹತ್ರ ಹೋಗ್ತೀವಿ, ಅವರಿಂದಾಗಿ ನಮ್ಮ ಮನೆಗೆ ಒಳ್ಳೇದೇ ಆಗಿದೆ. ನಮಗದೆಲ್ಲ ಗೊತ್ತಿಲ್ಲ. ಆಬಾ ಅವ್ರನ್ನ ಊರು ಒಳ್ಳೇದೇ ತಾನೇ ಮಾಡ್ತಾರೆ. ಹೌದು,
ಸಮಯ ಇನ್ನೂ ಕೂಡ ಮೀರಿ ಏನೂ ಹೋಗಿಲ್ಲ. ನೀವು ಆಬಾ ಹೇಳಿದ ಹಾಗೆ ಕೇಳಿ, ಇಲ್ಲ ಅಂದ್ರೆ ಸುಮ್ನೆ ಊರಲ್ಲಿ ಜಗಳ ಆಗುತ್ತೆ. ರೀ ಇವಾಗ ಏನ್ ಮಾಡೋದು? ಮಾಮ ಊರೊಳಗ್ ಬರೋದು, ಆ ಆಬಾ ಸುಮ್ನೆ ಜಗಳ ಮಾಡಕ್ ಶುರು ಮಾಡಿದ್ರೆ ಹೇಗೆ ಎಲ್ಲದನ್ನು ಸಂಭಾಳಿಸೋದು? ಹೌದು, ಮಾಮ ಅವರು ಎಷ್ಟೋ ವರ್ಷದ ಮೇಲೆ ಊರೊಳಗೆ ಬರ್ತಿದ್ದಾರೆ. ಅವ್ರಿಗೆ ನಾವೇನ್ ಮಾಡ್ತಿದ್ದೀವಿ? ಅವ್ರಿಗೆ ಪಾದ ಪೂಜೆ ಮಾಡ್ತೇವೆ, ಅವ್ರಿಗೆ ನಮಸ್ಕಾರ ಮಾಡಿ ಸ್ವಲ್ಪ ಅವ್ರ ಹತ್ರ ಮಾತಾಡ್ತೀವಿ. 2 ತುತ್ತು ಊಟ ಮಾಡೋಕ್ಕೆ ಅವ್ರ ಮನೆ ಕರಿತಿದ್ದೀವಿ. ಬೇರೆ ಏನ್ ಮಾಡ್ತಿಲ್ವಲ್ಲ? ಆಬಾ ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಕೋಪ ಬಂದಿದೆ. ಆಬಾ ಅವ್ರು ಹೇಳಿದ್ರು, ನಾನು ಊರ್ ಒಳಗಡೆ ಇರ್ಬೇಕಾದ್ರೆ ಬೇರೆಯವ್ರನ್ನೇ ಕರ್ಕೊಂಡ್ ಬರ್ತೀರಾ ಅಂತ. ಬಾಳು ಮಾಮ ಅವರೇನ್ ಈ ಊರಲ್ಲಿ ತುಂಬಾ ದಿನ ಇರೋದಿಲ್ಲ. ಅದಲ್ದೆ ಅವರು ಊರ್ ಹೊರಗಡೆ ತಮ್ಮ ಬಿಡಾರನ್ ಹಾಕಿದ್ದಾರೆ. ಸ್ವಲ್ಪ ದಿನಗಳು ಅವ್ರ ಕುರಿಗಳನ್ನ ಇಲ್ಲಿ ಮೇಯಿಸ್ತಾರೆ. ಅವ್ರೇನ್ ಒಂದೇ ಜಾಗದಲ್ಲಿ ಇರ್ತಾರೆ ಅಂತ ಅನ್ಕೊಂಡಿದೀರಾ? ಆದ್ರೆ ಇದೆಲ್ಲ ಆಬಾ ಅವ್ರಿಗೆ ಹಿಡಿಸೋದಿಲ್ಲ. ಇಲ್ಲಿ ನೋಡಿ, ನಿಮ್ಗೇನ್ ಮಾಡೋದಿದೆಯಾ ಮಾಡ್ಕೊಳ್ಳಿ. ನನ್ನ ಕೆಲಸ ನಿಮ್ಗೆ ಹೇಳೋದಿತ್ತು, ಅದನ್ನ ನಾನು ಮಾಡಿದ್ದೀನಿ ಅಷ್ಟೇನೆ. ಆಮೇಲೆ ಏನಾದ್ರೂ ನಾಳೆ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಾನು ಹೇಳಿಲ್ಲ ಅಂತ ಆಗ್ಬಾರ್ದಲ್ಲ, ಅದಕ್ಕೆ ಹೇಳ್ತಾ ಇರೋದು. ಆದ್ರೆ ನಾನ್ ಹೇಳ್ತೀನಿ, ಇದಕ್ಕೆಲ್ಲ ನೀವು ಯಾಕೆ ತಲೆ ಹಾಕ್ತೀರಾ ಅಂತ. ಊರಲ್ಲಿ ಅವಶ್ಯಕತೆ ಇದ್ರೆ ಆಬಾ ಅವ್ರು ಇದಾರಲ್ವಾ, ಮತ್ತೆ ಎಲ್ರು ಅವ್ರ ಹತ್ರನೇ ಹೋಗ್ತಾರೆ. ನಿಮ್ ದೇವ್ರು ಹಬ್ಬ ಇರಬಹುದು, ಆದ್ರೆ ನಮ್ ದೇವ್ರು ಮಾಮ. ಮತ್ತೆ ನಮ್ ದೇವ್ರನ್ನ ನಿಮ್ ಸಲುವಾಗಿ ಬಿಡ್ಬೇಕಾ ನಾವು? ಆಬಾ ಅವ್ರಿಗೆ ನಾನು ಇದನ್ನೇ ಹೋಗಿ ಹೇಳ. ಏನ್ ಹೇಳೋದಿದೆಯೋ ಅದು ನೀವೇ ನೋಡ್ಕೊಳ್ಳಿ. ಆದ್ರೆ ಮಾಮ ಅವ್ರಿಗೆ ಊರೊಳಗಡೆ ಬರಬೇಡಿ ಅಂತ ಹೇಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇನ್ನೂ ಯೋಚನೆ ಮಾಡಿ. ನಾನು ಬಂದಿದ್ದ ಕೆಲಸ ಇಲ್ಲಿಗೆ ಮುಗೀತು. ನಡಿಯೇ. ಇದಕ್ಕೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈಗ ನಾವೇನ್ ಮಾಡೋದು? ಹೇಗ್ ಮಾಡೋದು ಅಂತಂದ್ರೆ, ಈಗೇನಾಗೋದಿದ್ಯೋ ಅದಾಗೋಗ್ಲಿ. ಈಗೇನ್ ನನ್ ಮಾಮ ಅವ್ರ ಹತ್ರ ಹೋಗಿ ಹೇಳ ಊರೊಳಗಡೆ ಬರ್ಬೇಡಿ ಅಂತ? ಅದನ್ನೆಲ್ಲ ಹೇಳೋದಕ್ಕಾಗೋದಿಲ್ಲ. ಮತ್ತೆ ದತ್ತು, ಚಂದು, ನಡೀರಪ್ಪ, ಸ್ವಲ್ಪ ಊರೊಳಗಡೆ ಹೋಗಿ ಬರೋಣ. ಮುರಾರಿ ಮತ್ತೆ ಬಾಪು ನಮ್ಮ ದಾರಿ ಕಾಯ್ತಾ ಕೂತ್ಕೊಂಡಿರ್ಬಹುದು. ಊರೊಳಗೆ ಹೋಗಿ ಕೂಡ್ಲೆ ತಿರುಗಿ ಬಂದ್ಬಿಡೋಣ. ಅದ್ ಹೇಗೆ ಅಂತಂದ್ರೆ, ಇಲ್ಲಿಗೆ ಬಂದ ಮೇಲೆ ಕುರಿಗಳ ಕಡೆ, ಜಾನುವಾರುಗಳ ಕಡೆ ಗಮನ ಕೊಡ್ಬೇಕಲ್ವಾ? ಹೌದು ಮಾಮ. ಮಾಮ, ಹಾ, ನಾನ್ ಮೊದ್ಲು ಊರೊಳಗಡೆ ಹೋಗಿ ನೋಡ್ಕೊಂಡ್ ಬರ್ಲಾ? ಯಾಕೆ? ಅದ್ರಲ್ಲಿ ಏನ್ ನೋಡೋದಿದೆ? ಅದು ಆಗಲ್ಲ ಮಮ್ಮ. ಊರಲ್ಲಿ ವಾತಾವರಣ ಹೇಗಿದೆ, ಏನಾಗಿದೆ, ಹಬ್ಬ ಬಗ್ಗೆ ಏನ್ ಮಾತಾಡ್ತಾ ಇದಾರೆ ಅನ್ನೋದು ನೋಡ್ಕೊಂಡ್ ಬರ್ತೀನಿ. ಅರೆ ದತ್ತು, ಬೇಡದೆ ಇರೋ ವಿಷಯಕ್ಕೆ ಯಾಕೆ ಅಷ್ಟು ತಲೆ ಓಡಿಸ್ತೀಯ ನೀನು? ಆದ್ರೂ ಸಹ ಮಾಮ, ಇಲ್ಲಿ ನೋಡು, ನಾನು ಹೋಗ್ಬೇಕು ಅಂತ ನಿರ್ಧಾರ ಮಾಡಿ ಆಗಿದೆ. ನಾನು ಹೋಗೇ ಹೋಗ್ತೀನಿ. ಜನರ ಜೊತೆ ಮಾತಾಡೋದು, ಹಾಗೆ ಕೂಡ್ಲೆ ಹಿಂತಿರುಗಿ ಬಂದ್ಬಿಡೋದು. ಏನಾಯ್ತು? ಏನಾದ್ರೂ ತೊಂದರೆ ಇದೆಯಾ? ಇಲ್ಲ ಮಾಮ. ಮತ್ತೆ ಇಲ್ಲಿ ಬಿಡಾರದಲ್ಲಿ ಗಮನ ಇಡಕ್ಕೆ ಯಾರು ಇರ್ತಾರೆ? ಇಲ್ಲಿ ಇವರಿಬ್ರು ಇರ್ತಾರಲ್ವಾ ಮಾಮ. ನಡೀರಿ.
ಮಾಮ ನೀವು ಮೊದಲು ಮನೆಗೆ ಬಂದ್ರೆ ಚೆನ್ನಾಗಿರುತ್ತೆ. ಮಗಳೇ, ನನಗೆ ಗೊತ್ತಿದೆ ನಿನಗೆ ಈ ಮಾಮನ ಸಲುವಾಗಿ ಸಾಕಷ್ಟು ಮಾಡೋದಿದೆ ಅಂತ. ಆದ್ರೀಗ ಬರದ ದಿನಗಳಿವೆ. ಮತ್ತೆ ಬರದಲ್ಲಿ ನಾನು ಹೋಳಿಗೆಯನ್ನು ಹೇಗೆ ತಿನ್ನೋದು? ಮಾಮ, ದೇವ್ರ ಸಲುವಾಗಿ ಮಾಡೋದು ಏನ್ ಕಷ್ಟದ ಕೆಲ್ಸನಾ? ಇರ್ಲಿ ಇರ್ಲಿ, ಎಲ್ರೂ ಇರ್ಲಿ. ಈ ಮಾಮ ಬಂದಿದ್ದಾನೆ ಅಂತ ನಿಮ್ಮ ಮುಖಗಳಲ್ಲಿ ಆನಂದ ಕಾಣ್ತಿದೆಯಲ್ಲ, ನಾನು ಅದರಲ್ಲೇ ಸಮಾಧಾನದಿಂದ ಇದ್ದೇನೆ. ಸರಿ, ಎಲ್ರದ್ದು ಜೀವನ ಹೇಗೆ ನಡೀತಿದೆ? ಮಾಮ, ನಿಮ್ಗಂತೂ ಎಲ್ಲಾನು ಗೊತ್ತೇ ಇರುತ್ತೆ. ಆದ್ರೆ ಈ ಪರಿಸ್ಥಿತಿ ಹೀಗೆ ನಡೆದ್ರೆ ನಾವು ಊರ್ ಬಿಟ್ಟು ಹೋಗ್ಬೇಕಾಗತ್ತೆ. ಮಾಮ, ಜನ ನೀರಿಲ್ದೆ ಜಾನುವಾರುಗಳನ್ನ ಹಾಗೆ ಬಿಟ್ಬಿಡ್ತಿದ್ದಾರೆ. ಆದ್ರೂ ಸಹ ಅವು ಎಲ್ಲೂ ಹೋಗ್ತಾ ಇಲ್ಲ. ಏನ್ ಮಾಡೋದು? ಅಳಬೇಡ ಮಗಳೇ. ದಿನಗಳು ಎಷ್ಟೇ ಕೆಟ್ಟದ್ದಾಗಿದ್ದರೂ ಆ ದಿನಗಳು ಏನು ಶಾಶ್ವತವಾಗಿ ಇರೋದಿಲ್ಲ. ರೀ, ಆಬಾ ಅವ್ರಿಗೆ ಹೇಳ್ಬೇಕು, ಮಾಮ ಅವ್ರ ಕಡೆ ಇಡೀ ಪೂರ್ತಿ ಊರೇ ಇದೆ ಅಂತ. ಬಾಪು ಮತ್ತೆ ಮುರಾರಿ ಇದ್ರಲ್ಲಿ ಅವ್ರ ಪಾತ್ರ ಇದೆ. ಸರಿ, ನಾನಿನ್ ಹೊರಡ್ತೀನಿ. ಮುರಾರಿ, ಬಾಪು, ನಾಳೆ ಬೆಳಗ್ಗೆನೆ ಬಿಡಾರಕ್ಕೆ ಬನ್ನಿ. ಉಳಿದಿರೋದನ್ನ ನಾವು ಆಮೇಲೆ ಮಾತಾಡೋಣ. ಆದ್ರೆ ಮಾಮ, ನೀವು ಊಟ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಮಗಳೇ, ನಾನೇನು ಈಗ ಊಟ ಮಾಡೋದಿಲ್ಲ. ಒಂದು ಸಲ ಎಲ್ಲರದು ತೊಂದರೆಗಳು ಮುಗಿಲಿ, ಆಮೇಲೆ ನೋಡೋಣ. ಸರಿ, ನಡೀರಿ. ಆಯ್ತು, ನೀವು ಸಹ ಬನ್ನಿ. ಇನ್ನೊಂದು, ನಿನಗ್ ತೆಂಗಿನಕಾಯಿ ಕೊಟ್ಟಿದ್ದೀನಿ. ನಾನು ಹೇಗೆ ಹೇಳಿದ್ದೀನೋ ಹಾಗೆ ಮಾಡ್ಬೇಕು. ಎಲ್ಲ ಚೆನ್ನಾಗಾಗುತ್ತೆ ನೋಡು. ಕಾಳಿದೇವಿ ಆಶೀರ್ವಾದ ಇದೆ. ಹೊರಡು. ನೀನು ಮುಂದಿನ ವಾರ ಬಾ, ನಿನ್ ಕೆಲಸ ಮಾಡ್ಕೊಡ್ತೀನಿ. ಹೊರಡು. ಆಬಾ, ಎಲ್ಲ ತುಂಬಾ ಗೊಂದಲವಾಗಿದೆ. ನಾನು ಊರಲ್ಲಿ ಇರೋರ್ಗೆಲ್ಲ ಹೇಳಿದ್ದೆ ಮಾಮನ್ನ ಕರ್ಕೊ ಬರ್ಬೇಡಿ ಅಂತ. ಆದ್ರೂ ಮಾಮ ಊರೊಳಗೆ ಬಂದಿದ್ದಾರೆ. ಏನೋ ಯಾರನ್ನ ಕೇಳಿ ಮಾಮ ಈ ಊರಿಗೆ ಬಂದ್ರು? ಅದ್ ಗೊತ್ತಿಲ್ಲ ಅಬ್ಬಾ, ಆದ್ರೆ ಎಲ್ಲಾ ಜನರು ಮಾಮ ಅವ್ರ ಸುತ್ತಾನೆ ಕೂಡ್ಕೊಂಡಿದ್ದಾರೆ. ಮತ್ತೆ ಆ ಬಾಪು ಮುರಾರಿ ಅವ್ರ ಪೂಜೆ ಸಹ ಮಾಡ್ತಾರೆ. ಅವ್ರನ್ನವ್ರು ಏನಂತ ತಿಳ್ಕೊಂಡಿದ್ದಾರೆ? ನಿನ್ ಹತ್ರ ಸಂದೇಶ ಕಳಿಸಿದ್ರು ಸಹ ಅವ್ರಿಗೆ ಅರ್ಥ ಆಗ್ಲಿಲ್ವೇನೋ? ಇಲ್ಲಿವರೆಗೂ ನಾನು ಈ ಊರಿನ ಸಲುವಾಗಿ ಏನೇನ್ ಮಾಡಿದ್ದೀನಿ, ಇವರೆಲ್ಲರೂ ಮರ್ತು ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಮತ್ತೆ ಈ ಜನರು ಹೊರಗಡೆಯಿಂದ ಬಂದಿರೋನ್ನ ನಂಬ್ತಿದಾರ? ಹೌದು ಅಬ್ಬಾ, ಅವ್ರಿಗೆಲ್ಲ ಮಾಮ ಅಂದ್ರೆ ತುಂಬಾ ಭಕ್ತಿ ಇದೆ. ಆ ಮಾಮ ಬರಗಾಲನೂ ನೀಗಿಸ್ತಾರಂತೆ. ಅದಷ್ಟು ಸುಲಭನಾ?
ಅವ್ರಿಗೆ ನೀನ್ ಹೋಗಿ ಹೇಳು, ಈ ಆಬ ಒಳ್ಳೆಯವನಿಗೆ ಒಳ್ಳೆಯವನು, ಕೆಟ್ಟವನಿಗೆ ಅಷ್ಟೇ ಕೆಟ್ಟವನು ಅಂತ. ಆಬಾ ಪೂರ್ತಿ ಊರೇ ಮಾಮ ಮಾಮ ಅಂತ ಜಪ ಮಾಡ್ತಿದೆ. ಮುಂದೆ ನಿಮ್ ಕತೆ ಏನು? ಅದೇನಂದ್ರೆ ಇಲ್ಲಿವರೆಗೂ ಊರಿನ ಜನ ನೀವು ಹಾಕಿದ ಗೆರೆ ದಾಟಿರ್ಲಿಲ್ಲ. ಈಗ ಮಾಮ ಬಂದ್ರು ಎಲ್ಲ ಉಲ್ಟಾ ಆಗೋಯ್ತು. ಇಲ್ಲ ಇಲ್ಲ ಇಲ್ಲ, ಆ ತರ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಅವರಿಗೆ ಈ ಆಬಾನ ಶಕ್ತಿ ಏನು ಅಂತ ತೋರಿಸ್ಬೇಕು. ಆಗ ಮಾತ್ರ ಎಲ್ಲ ಜನರು ನನಗೆ ಹೆದರ್ಕೋತಾರೆ. ನಾನು ಆ ಮಾಮ ಅವ್ರನ್ನ ಎಲ್ಲ ಊರಿನ ಜನರು ಮುಂದೆ ಅವಮಾನ ಮಾಡ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಆಬಾನೆ ಅಂತ ಅಲ್ಲ. ನಿಂತ್ಕೋ. ಈ ಕ್ಷೇತ್ರ ನನ್ನದು. ನನ್ನ ಕ್ಷೇತ್ರದಲ್ಲಿ ನೀನ್ ಹೇಗ್ ಬಂದೆ? ಏ ಬಾಬಾ, ನೀನ್ ಯಾರ ಹತ್ರ ಮಾತಾಡ್ತಾ ಇದೀಯಾ? ಅವರು ಮಾಮ ಇದಾರೆ, ಬಾಳು ಮಾಮ. ಈ ಊರಲ್ಲಿ ಏನೇ ಒಳ್ಳೇದ್ ಮಾಡ್ಬೇಕು ಅಂದ್ರು ಅದು ನಾನೇ ನೋಡ್ಕೋತೀನಿ. ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಅಬ್ಬಾ, ಮಾಮ ಅವರು ನಮ್ಮೂರಿಗೆ ಬಂದಿದ್ದಾರೆ, ಮತ್ತೆ ಊರಿಗೆ ಬಂದವ್ರಿಗೆ ಹೀಗೆ ಅವಮಾನ ಮಾಡ್ತಾರೇನು? ಏ, ಇಲ್ಲಿವರೆಗೂ ಈ ಊರನ್ನ ನಾನ್ ನೋಡ್ಕೋತಿದ್ದೆ. ಇಲ್ಲಿವರೆಗೂ ಯಾರು ಇರ್ಲಿಲ್ಲ. ಮತ್ತೆ ನೀನೀಗ ಯಾಕೆ ಬಂದಿದ್ಯಾ? ಅರೆ ಇಲ್ಲಿ ಕೇಳು, ನಾನು ಸಂಪೂರ್ಣ ಜಗತ್ತನ್ನ ನೋಡಿದ್ದೀನಿ. ಇವೆಲ್ಲ ನನ್ನದು. ನಾನು ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ಇಲ್ಲಿಗೆ ಯಾರೇ ಬಂದ್ರು ನಾನ್ ಬಿಡೋದಿಲ್ಲ. ಹಾ, ಇಷ್ಟುವರೆಗೂ ನಿನಗೆ ಗಮನದಲ್ಲಿ ಬಂದಿರ್ಲಿಲ್ವೇನೋ? ಎಲ್ಲ ಕಡೆ ಬರಗಾಲ ಬಂದಿರೋದು ನಿನಗೆ ಗೊತ್ತಿರ್ಲಿಲ್ವೇನೋ? ಇಲ್ಲಿವರೆಗೂ ನಿನಗೆ ಏನ್ ಮಾಡ್ತಿದ್ದೀಯ ಅದನ್ನ ಮಾಡಿ ಮುಗಿಸಿಬಿಡು. ಮತ್ತೊಂದ್ಸಲ ಹಾದಿಗೆ ಅಡ್ಡವಾಗಿ ಬರಬೇಡ. ನಡೀರಪ್ಪ. ಏನ್ರಪ್ಪ, ನಾನ್ ಇಷ್ಟೊಂದು ಕಿರ್ಚ್ಕೊಂಡೆ, ಆ ಮಾಮ ಅವ್ರ ಜೊತೆ ಜಗಳ ಆಡ್ದೆ, ಅದು ನನ್ಗೋಸ್ಕರನಾ? ಇಲ್ಲಿವರೆಗೂ ನಾನು ಈ ಊರಿನ ಸಲುವಾಗಿ ಎಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೀನಿ ನಾನು, ಅದು ನೆನಪಿಲ್ವಾ ನಿಮ್ಗೆ?
ನಿಮ್ಮ ಈ ವ್ಯವಹಾರದಿಂದ ದೇವಿ ಕೋಪ ಮಾಡ್ಕೊಂಡ್ರೆ ಸಹಿಸ್ಕೊಳಕಾಗುತ್ತಾ ನಿಮ್ಗೆ? ಅದು ತುಂಬಾ ದುಬಾರಿ ಆಗುತ್ತೆ. ಆಬಾ, ನೀವು ಸಿಟ್ ಮಾಡ್ಕೊಳ್ಬೇಡಿ ಆಯ್ತಾ? ನಮಗೂ ಅರ್ಥ ಆಗತ್ತೆ ನೀವು ಹೇಳ್ತಿರೋದು. ಯಾರು ಹೇಳ್ತಾ ಇದ್ದಾರೆ ನೀವು ಊರಿನ ಸಲುವಾಗಿ ಏನೂ ಮಾಡಿಲ್ಲ ಅಂತ? ಆದ್ರೆ ದೇವತಾ ಮನುಷ್ಯ ಬಂದಿದಾರಲ್ಲ, ಅವ್ರನ್ನ ಊರ್ ಒಳಗಡೆ ಬಿಡಬಾರ್ದು ಅಂದ್ರೆ ಏನ್ ಅರ್ಥ? ಅರೆ ಆಬಾ ಏನ್ ಹೇಳ್ತಿದ್ದಾರೆ ಅದನ್ನ ಕೇಳಿಸ್ಕೊಳ್ಳಿ. ನೀವ್ ಎಷ್ಟೇ ಏನೇ ಮಾಡಿದ್ರು ಹೊರಗಿನವರು ಯಾವತ್ತಿದ್ರು ಹೊರಗಿನವ್ರೆ. ಊರಿನವರು ಊರಿನವರಾಗೇ ಇರ್ತಾರೆ. 4 ದಿನ ಬಂದು ಇಲ್ಲಿದ್ದೋಗೋರ್ನ ಅದೇಗ್ ನಂಬ್ತೀರಾ ನೀವು? ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಇದು? ಇಲ್ಲ ಇಲ್ಲ ಇಲ್ಲ, ಇವ್ರ ಕಣ್ಗಳು ಹಾಗೆ ತೆರೆಯೋದಿಲ್ಲ. ಊರೊಳಗೆ ಬರೋದನ್ನ ತಾಯಿ ದೇವಿ ತೊಂದರೆ ಹಾಕ್ದಿರೋ ಹಾಗೆ ನೋಡ್ಕೋತಾಳೆ. ಇಲ್ಲಿವರೆಗೂ ಒಂದು ಜೀವ ಆದ್ರೂ ಹೋಗಿದ್ಯಾ? ಇಲ್ಲ ಅಲ್ವಾ? ಆದ್ರೆ ಅಬ್ಬಾ, ಬರೋದ್ ಪರಿಸ್ಥಿತಿ ಏನಾದ್ರೂ ಹೀಗೆ ಮುಂದುವರೆದ್ರೆ ಎಲ್ರದ್ದು ಜೀವ ಹೋಗ್ಬಹುದು. ಇಷ್ಟು ಚಿಕ್ಕ ವಿಷಯಕ್ಕೆ ಮಾಮ ಅವರನ್ನ ಕರ್ಸಿದ್ದೀರಾ ನೀವು? ನಿಮಗೇನನ್ನಿಸ್ತಿದೆ? ಆ ಮಾಮ ನಿಮ್ಮನ್ನೆಲ್ಲ ಉಳಿಸ್ಕೋತಾರೆ ಅಂತಾನಾ? ಅದ್ ಹಾಗಲ್ಲ. ಆದ್ರೆ ಮಾಮವ್ರು ಇಲ್ಲಿವರೆಗೂ ಎಲ್ರಿಗೂ ಒಳ್ಳೇದನ್ನೇ ಮಾಡಿದ್ದಾರೆ. ಅವ್ರ ಆಶೀರ್ವಾದ ಸಿಗುತ್ತೆ ಅಂದ್ರೆ ಯಾರು ಬೇಡ ಅಂತಾರೆ ಹೇಳಿ? ಮತ್ತೆ ಅವರು ಯಾರಿಗೂ ಕೆಟ್ಟದ್ ಮಾಡ್ದವ್ರಲ್ಲ, ಎಲ್ರಿಗೂ ಒಳ್ಳೇದನ್ನೇ ಮಾಡ್ತಾರ ಅವರು. ನೀವಿಬ್ರು ಸೇರ್ಕೊಂಡು ಈ ಊರನ್ನ ಹಾಳು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಈ ಊರಿನವ್ರಿಗೆ ಏನಾದ್ರೂ ಆದ್ರೆ ಆಗ ನಾನು ನಿಮ್ಮಿಬ್ಬರನ್ನೇ ಜವಾಬ್ದಾರರು ಅಂತ ಹೇಳ್ತೀನಿ. ಈಗ ತಾಯಿ ದೇವಿ ಮುಂದೆ ಪ್ರಶ್ನೆ ಇಡ್ಬೇಕು ಅಂತಿದ್ದೀನಿ. ಮತ್ತೆ ತಾಯಿ ಏನ್ ಹೇಳ್ತಾಳೆ ಅನ್ನೋದನ್ನ ಹೇಳ್ತೀನಿ ನಿಮಗೆ. ಮತ್ತೆ ಅದನ್ನ ನಿಮಗ್ ನೋಡ್ಬೇಕು ಅನ್ನೋದಿದ್ರೆ ನೀವು ಎಲ್ಲಾ ಊರವ್ರನ್ನು ಕರೆಸಿ ನಾನು ಅವಾಗ ದೇವಿ ಮುಂದೆ ಪ್ರಶ್ನೆ ಇಡ್ತೀನಿ. ಆಮೇಲೆ ನೋಡಿ ಏನ್ ಹೇಳ್ತಾಳೆ ಅಂತ. ಊರ್ನವ್ರೆ, ನಾನ್ ಯಾವಾಗ ನಿಮಗ್ ಸಂದೇಶ ಕಳಿಸ್ತೀನೋ ಆಗ ಬನ್ನಿ ದೇವಿ ಏನ್ ಉತ್ತರ ಕೊಡ್ತಾಳೆ ಅಂತ ಕೇಳೋದಕ್ಕೆ. ಆ ಮಾಮಗೆ ಈ ಊರೊಳಗಡೆ ಬರೋದನ್ನ ತಡಿಬೇಕೋ ಅಥವಾ ಬೇಡವೋ ಅನ್ನೋದನ್ನ, ಆ ಮಾಮನ್ನ ಈ ಊರೊಳಗಡೆ ಬರೋದಕ್ ಬಿಡ್ಬೇಕೋ ಅಥವಾ ಬೇಡವೋ ಅನ್ನೋದನ್ನ. ಅಕಸ್ಮಾತ್ ಅವಳಿಗೆ ಏನಾದ್ರೂ ಊರವ್ರ ಮೇಲೆ ಕೋಪ ಬಂದಿದೆ ಅಂತಂದ್ರೆ ಆಗ ನಿಮ್ಮನ್ನು ಉಳಿಸ್ಕೊಳ್ಳೋದಕ್ಕೆ ಯಾರು ಬರ್ತಾರೆ? ಅದಕ್ಕೆ ನಾನು ಮತ್ತೆ ನಿಮಗೆ ಹೇಳ್ತಿದ್ದೀನಿ, ನೀವೇನಾದ್ರೂ ಮಾಮ ಅವ್ರ ಹತ್ರ ಹೋದ್ರಿ ಅಂತಂದ್ರೆ ಮತ್ತೆ ಈ ಊರ್ನವ್ರ ಮೇಲೆ ದೇವಿ ಕೋಪನ ನಾನ್ ತೋರಿಸ್ತೀನಿ. ಈಗ ಏನ್ ಮಾತಾಡೋದು ಅಬ್ಬಾ ಮುಂದೆ? ನಮ್ಮಿಂದ ಇದೆಂತ ಪಾಪ ಆಯ್ತು. ಮಾಮ ಅವರು ನಮ್ ಸಲುವಾಗಿ ಬಂದಿದ್ರು. ಅವ್ರಿಗೆ ಆಬಾ ಏನೇನೋ ಮಾತಾಡ್ದ. ಮಾಮ ಅವ್ರಿಗೆ ಅನ್ಸಿರ್ಬೇಕು. ಈ ನಮ್ದಾದ್ರೂ ಏನ್ ಉಳ್ದಿದೆ? ಮತ್ತೆ ಈಗ ಮಾಮ ಅವ್ರ ಮುಂದೆ ಯಾವ ಮುಖ ಇಟ್ಕೊಂಡು ಹೋಗೋದು? ಅವ್ರಿಗೆ ಏನು ಅಂತ ಹೇಳೋದು?
ಮಾಮವ್ರ ಹತ್ರ ನಾವು ಹೋಗ್ದೇನೆ ಇದ್ದಿದ್ರೇನೆ ಒಳ್ಳೇದಾಗ್ತಾ ಇರ್ತಿತ್ತು. ಇಂಥ ಒಂದ್ ದಿನ ನೋಡೋ ಅವಶ್ಯಕತೆ ಬರ್ತಿರ್ಲಿಲ್ಲ ನಮ್ಗೆ. ಆದ್ರೆ ಅದೇನು ಇಲ್ಲ. ನಾಳೆ ಮಾಮನ ಹತ್ರ ಹೋಗೋದು, ಅವ್ರ ಕಾಲ್ಗಳಿಗೆ ಬಿದ್ದು ಕ್ಷಮೆ ಬೇಡೋದಷ್ಟೇ. ಹೌದು, ಮಾಮ ಅವ್ರಿಗೆ ಹೇಳೋದು ನಿಮಗ್ ನಮ್ಮಿಂದಾಗಿ ಆ ಅಬ್ಬನ್ ಮಾತನ್ನ ಕೇಳ್ಬೇಕಾಗಿ ಬಂತು. ನಮ್ಗೇನ್ ಕೆಟ್ಟದಾಗ್ಬೇಕೋ ಅದಾಗೋಗ್ಲಿ, ಬದುಕ್ಲಿ ಅಥವಾ ಸಾಯ್ಲಿ, ನಮ್ ಕಾರಣದಿಂದ ಊರ್ನವರಿಂದ ತೊಂದರೆ ಆಗೋದ್ ಬೇಡ ನಿಮ್ಗೆ ಅಂತ. ನೀನ್ ಹೇಳ್ತಾ ಇರೋದು ಸರಿಯಾಗಿದೆ. ಏನಾದ್ರೂ ಮಾಡಿ ನಾಳೆ ಹೋಗಿ ಮಾಮವ್ರನ್ನ ಭೇಟಿ ಮಾಡೋಣ. ಅಯ್ಯೋ, ಆದ್ರೆ ಅಬ್ಬ ನಮಗೆ ಹೆದರ್ಸ್ತಿದಾರೆ ಅಲ್ವಾ? ಇಲ್ಲಿಂದ ಮುಂದೆ ನೀವು ಮಾಮ ಹತ್ರ ಹೋದ್ರೆ ಊರಿನವ್ರ ಮೇಲೆ ದೇವಿ ಕೋಪ ಮಾಡ್ಕೋತಾಳೆ ಅಂತ. ಈಗ ನಾವ್ ಏನ್ ಮಾಡೋದು? ಅರೆ, ಮಾಮ ಇದ್ಮೇಲೆ ಅವನ್ ಮಾತ್ಕೇನಕ್ಕೆ ಎದುರ್ಕೋಬೇಕು? ಅರೇ ವರುಣ ದೇವರೇ, ಇಂದ್ರದೇವ, ಹೀಗೆ ನೀನ್ ಯಾಕೆ ಮಾಡ್ತಿದ್ದೀಯಾ? ಯಾಕೆ ನೀನು ನನ್ನ ಜನರಿಗೆ ತೊಂದರೆ ಕೊಡ್ತಿದ್ದೀಯಾ? ಇಲ್ಲಿ ನೋಡಿ, ನಿಮ್ಗೆ ಏನು ಹೇಳುವುದಿದೆ ಅದನ್ನ ಬಂದು ಬಿಡಾರದಲ್ಲಿ ಹೇಳಿ. ನಾನು ಹೇಳಿದ್ ಕೇಳಿಸ್ತಾ ಇದೆಯಾ? ನಾನು ಇಲ್ಲಿಗೇನಾದ್ರೂ ಬಂದಿರ್ಲಿಲ್ಲ ಅಂತಂದ್ರೆ ಇಲ್ಲಿರುವ ಮನುಷ್ಯರು ಮತ್ತು ಪ್ರಾಣಿಗಳದ್ದು ಜೀವ ಹೋಗ್ತಿತ್ತು ಅಲ್ವಾ?